ನಮ್ಮ ಕೆ.ಜಿ.ಎಫ್ ತಾಲೂಕಿನ ಎಲ್ಲ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಎಲ್ಲ ಆಫೀಸುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಯಾವಿದಾವೋ ಆ ಎಲ್ಲ ಕಚೇರಿಗಳಲ್ಲೂ CC ಕ್ಯಾಮ್ರಾ ಅಳವಡಿಸಬೇಕು. ಹಾಗೂ ರೈತರಿಗೆ ಆಗ್ತಿರೋ ದೌರ್ಜನ್ಯ ಅಂತಂದರೆ ಈ ಬೋರು ಪಂಪ್ ಸೆಟ್ಟು ಆ ಕಡೆ ಈ ಕಳ್ಳತನಗಳು ಜಾಸ್ತಿ ಇದ್ದಾವೆ. ಈ ಪ್ರಕರಣಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೋರಾಟ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲ ಮಾತಾಡಿದ್ದೀವಿ. ನಮ್ಮ ಪದಾಧಿಕಾರಿ ಕೆ.ಎಫ್ ತಾಲೂಕಿನಲ್ಲಿ ವಾಸಿಯಾಗಿದ್ದೇನೆ. ಈ ಕೆ.ಎಫ್ ತಾಲೂಕಿನಲ್ಲಿ 1880 ಜಾನ್ ಟೇಲರ್ ಇಂದ ಸ್ಥಾಪನೆಯಾದಂಥ ಈ BGL ಗಣಿಗಳಿಂದ ಹೊರ ರಾಜ್ಯಗಳಿಂದ ಅಂದರೆ ತಮಿಳುನಾಡಿಂದ, ಆಂಧ್ರದಿಂದ, ಕೇರಳದಿಂದ ಸುಮಾರು ಜನ ಬಂದು ನೆಲೆಸ್ಬಿಟ್ಟವ್ರೆ. ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರು. ಆಮೇಲೆ ಇಲ್ಲಿ ನಾಡು ನುಡಿ ಜಲ ಬಗ್ಗೆ ಸ್ವಲ್ಪ ದಬ್ಬಾಳಿಕೆಗಳು ಆಗ್ತಾ ಇರ್ತವೆ. ನಮ್ಮ ಭಾಷೆ ಬಗ್ಗೆ ಕೀಳರಿಮೆನೂ ಇದೆ. ಇಲ್ಲಿ ಹೆಚ್ಚಾಗಿ ಬಂದು ತೆಲುಗರು, ತಮಿಳಿಗರು, ಮರಾಠಿಗರು, ಆಮೇಲೆ ಮಲಯಾಳಿಗಳು ಯಥೇಚ್ಛವಾಗವ್ರೆ. ಇಲ್ಲಿ ಕನ್ನಡಿಗರ ಸಂಖ್ಯೆ ಅಲ್ಪಸಂಖ್ಯಾತರು. ಅದರಿಂದ ನಮ್ಮ ನಾಡಿನ ಭಾಷೆಯನ್ನು ಮತ್ತು ನಾಡಿನ ನಮ್ಮ ಧ್ವಜವನ್ನು ಅಸ್ಮಿತೆಯನ್ನು ಕಾಪಾಡುವ ಸಲುವಾಗಿ ಈ ಭಾಗದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಮುಂದುವರಿಸ್ತೀವಿ. ಆಮೇಲೆ ರೈತರ ಬಗ್ಗೆ ಪ್ರಸ್ತಾಪ ಮಾಡಬೇಕಂದ್ರೆ ಇಂದಿನ ದಿನಮಾಸಗಳಲ್ಲಿ ರೈತರು ತುಂಬ ಕಷ್ಟದಲ್ಲಿದ್ದಾರೆ. ಅಂತರ್ಜಲ ಮಟ್ಟ ತುಂಬ ಪಾತಾಳ ಸೇರ್ಕೊಂಡ್ಬಿಟ್ಟಿದೆ. ತರಕಾರಿ ಬೆಳೆಗೆಲ್ಲ ನೆಲಕಚ್ಚಿಬಿಟ್ಟಿದೆ. ಆಮೇಲೆ ವಿದ್ಯುತ್ನ ಕೊರತೆ ಇದೆ. ರೈತರು ತುಂಬ ಅನ್ಯಾಯಗಳಾಗ್ತಾ ಇದೆ. ಜೊತೆಗೆ ಬಂದ್ಬಿಟ್ಟು ನಮ್ಮ ಇಲಾಖೆಗಳು, ಕಂದಾಯ ಇಲಾಖೆ ಆಗ್ಬೋದು, ವಿದ್ಯುತ್ ಶಕ್ತಿ ಇಲಾಖೆ ಆಗ್ಬೋದು, ಇತರೆ ಇಲಾಖೆಗಳಲ್ಲಿ ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಹೋರಾಟ ಜಿಲ್ಲಾಧ್ಯಕ್ಷರು ಅಶೋಕ್ ಕುಮಾರ್ ಅಂತೇಳಿ ನಾವು ಒಂದು ಸಂಘಟನೆಯನ್ನು ಮಾಡಿದ್ದೇವೆ. ನಮ್ಮ ಕೆ.ಜಿ.ಎಫ್ನ SP ಸಾಹೇಬರಿಗೆ ನಾವು ಪರಿಚಯ ಮಾಡಿಕೊಳ್ಳೋಕ್ಕೋಸ್ಕರ ಈ ಒಂದು ಇದನ್ನು ಬಂದಿದ್ದೇವೆ ಇಲ್ಲಿಗೆ. ಅದೇ ರೀತಿಯಾಗಿ ನಮ್ಮ ಕೆ.ಜಿ.ಎಫ್ ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀರಿ. ಅವರನ್ನು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀರಿ. ಇವರು ಬಂದು ನಮ್ಮ ಕೆ.ಜಿ.ಎಫ್ ತಾಲೂಕು ಅಧ್ಯಕ್ಷರು ಶಂಕರ್ ಸರ್ ಅಂತೇಳಿ. ಕೋಲಾರ ಜಿಲ್ಲೆ ಗಜೇಂದ್ರ ಕುಮಾರ್ ಜಾಲತಾಣದ ಅಧ್ಯಕ್ಷರು. ನಮ್ಮ DV ಸುಬ್ರಹ್ಮಣ್ಯ ಸರ್ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಇವರು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ಯಲ್ಲಪ್ಪನವರು. ಇವರು ಕೆ.ಜಿ.ಎಫ್ ತಾಲೂಕಿನ ನಗರ ಘಟಕದ ಅಧ್ಯಕ್ಷರು ಶಂಕರ್ ಸರ್ ಅಂತೇಳಿ. ಕೆ.ಜಿ.ಎಫ್ ತಾಲೂಕು ಖಜಾನ್ಸಿ ಗೋಪಾಲ್ ಅಂತೇಳಿ. ಯುವ ಘಟಕದ ಉಪಾಧ್ಯಕ್ಷರು ನಾಗೇಂದ್ರ ಬಾಬು. ಇವರು ಕೋಲಾರ ಜಿಲ್ಲೆ ಖಜಾನ್ಸಿ ನಟರಾಜ್ ಅಂತೇಳಿ. ಕೋಲಾರ ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್. ಯುವ ಘಟಕದ ಅಧ್ಯಕ್ಷರು ಬಂಗಾರಪೇಟೆ ತಾಲೂಕು ಕಲ್ಯಾಣ್ ಕುಮಾರ್. ಮುನ್ರಾಜ್ ಕೋಲಾರ ಜಿಲ್ಲೆ ಕಾರ್ಯದರ್ಶಿ ಮುನ್ರಾಜ್ ಅಂತೇಳಿ. ಇವರು ನಮ್ಮ ರೈತ ಸಂಘದ ಅಧ್ಯಕ್ಷರು ರೈತ ಘಟಕದ ವಿಜಯ ಅಧ್ಯಕ್ಷರು ಸೋಮಣ್ಣ ಅಂತೇಳಿ ಕೋಲಾರ ಜಿಲ್ಲೆ. ನಗರ ಘಟಕ ಕಾರ್ಯದರ್ಶಿ ವೆಂಕಟೇಶ್ ಅಂತೇಳಿ. ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷರು ಚಲಪತಿ ಅಂತೇಳಿ. ಅಧ್ಯಕ್ಷರು ಚಲಪತಿ ಮಂಜುನಾಥ್ ಅಂತೇಳಿ ಸರ್. ಇವರು ಸಂಘಟನಾ ಕಾರ್ಯದರ್ಶಿ ಸರ್. ಇವರು ರೈತ ಘಟಕ ಕಾರ್ಯದರ್ಶಿ ಕೆ.ಜಿ.ಎಫ್ ತಾಲೂಕು. ಕೃಷ್ಣ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಅಂತೇಳಿ ಕಾರ್ಮಿಕ ಘಟಕ. ಇವರು ನಮ್ಮ ರವಿ ಸರ್ ಅಂತೇಳಿ ಬಂಗಾರಪೇಟೆ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರು. ನಗರ ಘಟಕದ ಉಪಾಧ್ಯಕ್ಷರು ನವೀನ್ ಕುಮಾರ್ ಅಂತೇಳಿ ಸರ್. ಕೆ.ಜಿ.ಎಫ್ ತಾಲೂಕು ತಾಲೂಕು ಸಂಚಾಲಕರು ಶ್ರೀನಿವಾಸ್. ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ಕುಮಾರ್ ಅಂತೇಳಿ ಸರ್. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ.ಜಿ.ಎಫ್ ತಾಲೂಕಿನ ಅಧ್ಯಕ್ಷರಾದಂಥ ಶಂಕರ್ ಅವರು ಇವತ್ತಿನ ದಿವಸ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆ.ಜಿ.ಎಫ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಪದಾಧಿಕಾರಿಗಳ ಸಂಘಟನಾ ಕಾರ್ಯದರ್ಶಿಯಾದಂಥ DV ಸುಬ್ರಹ್ಮಣ್ಯ ಸರ್ ಅವರು ಹಾಗೂ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂಥ ಗಜೇಂದ್ರ ಸರ್ ಅವರು ಮತ್ತು ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಅಶೋಕ್ ಸರ್ ಅವರು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಯಲ್ಲಪ್ಪನವರು ಇಲ್ಲಿ ನೆರೆದಿರ್ತಕ್ಕಂಥ ರೈತ ಘಟಕದ ಅಧ್ಯಕ್ಷರಾದಂಥ ಸೋಮಣ್ಣವರು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ದಿವಸ ನಮ್ಮ ಕೆ.ಜಿ.ಎಫ್ ತಾಲೂಕಿನ SP ಸೂಪರ್ಡೆಂಟ್ ಆಫ್ ಪೊಲೀಸ್ ಅವ್ರನ್ನ ಪರಿಚಯಿಸ್ಕೊಳ್ಳಬೇಕಾಗಿ ಆ ಉದ್ದೇಶದಿಂದ
ಈ ಎಲ್ಲ ಪದಾಧಿಕಾರಿಗಳು ಬಂದು ಇಲ್ಲಿ ಅವ್ರನ್ನ ಭೇಟಿ ಮಾಡಿ ನಂತರ ಅವರ ಪರಿಚಯವನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮುಂದಿನ ಹೋರಾಟ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ KGF ತಾಲೂಕಿನ ಎಲ್ಲ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಎಲ್ಲ ಆಫೀಸುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲೂ ಯಾವಿದಾವೋ ಆ ಎಲ್ಲ ಕಚೇರಿಗಳಲ್ಲೂ CC ಕ್ಯಾಮ್ರಾ ಅಳವಡಿಸಬೇಕು. ಹಾಗೂ ರೈತರಿಗೆ ಆಗ್ತಿರೋ ದೌರ್ಜನ್ಯ ಅಂತಂದರೆ ಈ ಬೋರು ಪಂಪ್ ಸೆಟ್ಟು ಆ ಕಡೆ ಈ ಕಳ್ಳತನಗಳು ಜಾಸ್ತಿ ಇದ್ದಾವೆ. ಈ ಪ್ರಕರಣಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೋರಾಟ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲ ಮಾತಾಡಿದ್ದೀವಿ ನಮ್ಮ ಪದಾಧಿಕಾರಿಗಳ ಜೊತೆ. ಇಷ್ಟು ಮಾತ್ರ ಸರ್ ವಿಷಯ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಬಂಗಾರಪೇಟೆ ತಾಲೂಕು. ಇಲ್ಲಿ SP ಆಫೀಸ್ ಹತ್ರ SP ಭೇಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಪದಾಧಿಕಾರಿಗಳು, ಬಂಗಾರಪೇಟೆ ತಾಲೂಕು ಎಲ್ಲ ಪದಾಧಿಕಾರಿಗಳು ಬಂದಿದ್ದೀವಿ. ಬಂದು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ಥರ ಹೋರಾಟ ಮಾಡಬೇಕು, ಹೆಂಗೆ ಏನಂತ ಹೇಳ್ಬಿಟ್ಟು ಎಲ್ಲ ರೂಪರೇಷೆಗಳೆಲ್ಲ ಮಾಡ್ಕೊಳ್ಳೋಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟ ಮಾಡ್ತೀವಿ. ಸದ್ಯಕ್ಕೆ ಪ್ರೊಸೀಜರ್ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬಿಟ್ಟು ಇದು ಮಾಡ್ತೀವಿ. ಚಲಪತಿ ಅಂತ ನಾವು ಸುಂದರಪಾಳ್ಯ ಅಥವಾ ದಾಸನಹಳ್ಳಿ, KF ತಾಲೂಕು, ಕೋಲಾರ ಜಿಲ್ಲೆ. ನಾನು ಜಿಲ್ಲಾ ರೈತ ಘಟಕದ ಉಪಾಧ್ಯಕ್ಷನಾಗಿದ್ದೀನಿ. ಇದೇ KF ತಾಲೂಕಿನಲ್ಲಿ ವಾಸಿಯಾಗಿದ್ದೀನಿ. ಈ KF ತಾಲೂಕಿನಲ್ಲಿ 1880 ಜಾನ್ ಟೇಲರ್ ಇಂದ ಸ್ಥಾಪನೆಯಾದಂಥ ಈ BGL ಗಣಿಗಳಿಂದ ಹೊರ ರಾಜ್ಯಗಳಿಂದ ಅಂದರೆ ತಮಿಳುನಾಡಿಂದ, ಆಂಧ್ರದಿಂದ, ಕೇರಳದಿಂದ ಸುಮಾರು ಜನ ಬಂದು ನೆಲೆಸ್ಬಿಟ್ಟವ್ರೆ. ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರು. ಆಮೇಲೆ ಇಲ್ಲಿ ನಾಡು ನುಡಿ ಜಲ ಬಗ್ಗೆ ಸ್ವಲ್ಪ ದಬ್ಬಾಳಿಕೆಗಳು ಆಗ್ತಾ ಇರ್ತವೆ. ನಮ್ಮ ಭಾಷೆ ಬಗ್ಗೆ ಕೀಳರಿಮೆನೂ ಇದೆ. ಇಲ್ಲಿ ಹೆಚ್ಚಾಗಿ ಬಂದು ತೆಲುಗುರು, ತಮಿಳಿಗರು, ಮರಾಠಿಗರು, ಆಮೇಲೆ ಮಲಯಾಳಿಗಳು ಯಥೇಚ್ಛವಾಗವ್ರೆ. ಇಲ್ಲಿ ಕನ್ನಡಿಗರ ಸಂಖ್ಯೆ ಅಲ್ಪಸಂಖ್ಯಾತರು. ಅದರಿಂದ ನಮ್ಮ ನಾಡಿನ ಭಾಷೆಯನ್ನು ಮತ್ತು ನಾಡಿನ ನಮ್ಮ ಧ್ವಜವನ್ನು ಅಸ್ಮಿತೆಯನ್ನು ಕಾಪಾಡುವುದು ಸಲುವಾಗಿ ಈ ಭಾಗದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಮುಂದುವರಿಸ್ತೀವಿ. ಆಮೇಲೆ ರೈತರ ಬಗ್ಗೆ ಪ್ರಸ್ತಾಪ ಮಾಡಬೇಕಂದ್ರೆ ಇಂದಿನ ದಿನಮಾಸಗಳಲ್ಲಿ ರೈತರು ತುಂಬ ಕಷ್ಟದಲ್ಲಿದ್ದಾರೆ. ಅಂತರ್ಜಲ ಮಟ್ಟ ತುಂಬ ಪಾತಾಳ ಸೇರ್ಕೊಂಡ್ಬಿಟ್ಟಿದೆ. ತರಕಾರಿ ಬೆಳೆಗೆಲ್ಲ ನೆಲಕಚ್ಚಿಬಿಟ್ಟಿದೆ. ಆಮೇಲೆ ವಿದ್ಯುತ್ನ ಕೊರತೆ ಇದೆ. ರೈತರು ತುಂಬ ಅನ್ಯಾಯಗಳಾಗ್ತಾ ಇದೆ. ಜೊತೆಗೆ ಬಂದ್ಬಿಟ್ಟು ನಮ್ಮ ಇಲಾಖೆಗಳು, ಕಂದಾಯ ಇಲಾಖೆ ಆಗ್ಬೋದು, ವಿದ್ಯುತ್ ಶಕ್ತಿ ಇಲಾಖೆ ಆಗ್ಬೋದು, ಇತರೆ ಇಲಾಖೆಗಳಲ್ಲಿ ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಹೋರಾಟವನ್ನು ಮುಂದುವರಿಸ್ತೀವಿ. ನಮ್ಮ ಹೆಸರು ಶೈಲಜಾ, KGF ತಾಲೂಕು ಕಾರ್ಮಿಕದ ಘಟಕದ ಅಧ್ಯಕ್ಷರು ಸರ್. ನೀವು ರೆಡ್ಡಿ. ನಮಸ್ಕಾರ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ. ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ. ನಾವು ರೈತ ಘಟಕದ ಅಧ್ಯಕ್ಷರು, KGF ತಾಲೂಕು. KGF ತಾಲೂಕು.